ನಮಸ್ತೆ. ನಮ್ಮ ಮನೆಯವರು ಓಬಯ್ಯ ಅಂತ. ಈಗ ನನಗೂ ಸುಮಾರು ಒಂದು 5-6 ವರ್ಷ ಮುಂಚೆ ಇತ್ತು. ಇದು ನಾನು ಕ್ಯಾನ್ಸರ್. ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ. ನಾನು ಒಕ ಸೊಪ್ಪು ಸೊಪ್ಪು ಪಾಲ್ಪಲ್ ಹಾಕ್ತಾರಲ್ಲ, ಅದರಿಂದ ಏನು ಹುಣ್ಣು ಹಾಕ್ಕೊಂಡು ಸುಮಾರಿದೆ. 5-6 ವರ್ಷದಿಂದ ಈಗ ಖಾರ ತಿನ್ನೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ. ಆಮೇಲೆ ಸರಿ ಯಾವುದೋ ಕ್ಲಿನಿಕ್ ಹೋದರೆ ಅವರು ಗ್ಯಾಸ್ ಹುಣ್ಣು ಹಾಕ್ದಂತ ಟ್ಯಾಬ್ಲೆಟ್ ಆಗಲಿಲ್ಲ. ಬೇರೆ ಹಾಸ್ಪಿಟ್ಲ್ಗೆ ಹೋದೆ, ಡಾಕ್ಟ್ರ್ ಹೇಳಿದ್ರು ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಅವಾಗ ಗೊತ್ತಾಗಿದೆ. ಗೊತ್ತಾಗಿ ಆಪರೇಷನ್ ಮಾಡಿಸಿದೀವಿ. ಆಮೇಲೆ ಇಲ್ಲಿಗೆ ಬಂದಿದ್ವಿ. ಏನಿಲ್ಲ ಮೇಡಮ್, ಇವಾಗ ಕುಡಿಯೋದು, ಹೊಗೆ ಸೊಪ್ಪು, ಬೀಡಿ ಸಿಗರೇಟ್ ಯಾವುದೂ ಇಲ್ಲ. ಆಪರೇಷನ್ ಆದ್ಮೇಲೆ ಟ್ಯೂಬ್ ಹಾಕಿ ಮುಖಲ್ಲಿ ಮನೆಯಲ್ಲಿ ಒಂದು 15 ದಿನ ಹಂಗಿದ್ರು. ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಇಲ್ಲಿಗೆ ಬಂದಿದ್ವಿ. ಇದು ಕರೆಂಟ್ ಹಿಡಿಬೇಕಂತ, ಅದೆಲ್ಲ ಕಪ್ಪಗಾಗುತ್ತೆ ಅಂತಂದ್ರೆ ಭಯ ಪಟ್ಕೊಂಡು ನಾನು ಬೇಡ ಅಂತ ಆಮೇಲೆ ಇಲ್ಲಿಗೆ ಬಂದಿದೀವಿ. ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ರು. ವೆಯ್ಟ್ ಜಾಸ್ತಿ ಆಗಿದ್ರು. 40 kg ಇದ್ದಿದ್ ಮೊದ್ಲು, ಈಗ 44 ಇದ್ದಾರೆ. ಈಗ ಚೆನ್ನಾಗಿದ್ದಾರೆ ಮೇಡಮ್. ಅವ್ರೇನಂದ್ರು ಒಂದಿನ ಮುಂಚೆ ಗೊತ್ತಾದ್ರು ನೀವು ಆಪರೇಷನ್ ಬೇಕಾಗಿಲ್ಲ, ಅಲ್ಲಿಗೆ ಹೋದ್ರೆ ಚೆನ್ನಾಗ್ ಆಗ್ತಾ ಇತ್ತು ಅಂತ ಹೇಳಿದ್ರು. ಸರಿ ಆಗಿದ್ದಾಯ್ತಲ್ಲ, ಇವಾಗ್ಲೂ ಹೋಗಿ ಮಾತ್ರೆ ತಕೊಳ್ಳಿ ಅಂತ ಹೇಳಿದ್ಮೇಲೆ ಅವರೇ ಕರ್ಕೊಂಡ್ ಬಂದಿದ್ ನಮ್ಮನ್ನು. ಹೋದ್ಸಲ ಮಾಡ್ಸಿದ್ವಲ್ಲ, ಸ್ಕ್ಯಾನ್ ತೆಗ್ಸಿದ್ವಿ. ಮೇಡಮ್ ಅವ್ರು ಹೇಳಿದ್ರು ಸ್ಕ್ಯಾನ್ ತೆಗಿಸ್ಕೊಂಡ್ ಬನ್ನಿ ಅಂತ. ಏನಿಲ್ಲ ಅಂತ ಹೇಳಿದ್ರು. ಒಳ್ಳೆ ಹಾಸ್ಪಿಟ್ಲು, ನಮ್ಗ್ ಚೆನ್ನಾಗಿದೆ, ಇಲ್ಲಿಗೆ ಬಂದ್ಮೇಲೆ ನಾವು ಚೆನ್ನಾಗಿದೀವಿ ಅಂತ ಒಂದು ಸಂತೋಷ ಮೇಡಮ್, ಅಷ್ಟೇನಾ.